ಹಾಯ್, ವೆಲ್ಕಮ್ ಟು ಜ್ಯೋತಿ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾನು ಆರೋಗ್ಯವಾಗಿದ್ದೆ, ನೀವು ಕೂಡ ಆರೋಗ್ಯವಾಗಿದ್ದೀರಿ ಅಂತ ಎಣಿಸ್ತೀನಿ. ನಾನು ಇವತ್ತು ಬೆಳಗ್ಗೆ ಬನ್ಸ್ ಮಾಡ್ತಿದ್ದೇನೆ. ಬನ್ಸಿಗೆ ಸ್ವಲ್ಪ ಇದು ಎಣ್ಣೆಯನ್ನು ಬಿಸಿ ಮಾಡಿ, ಆಯಿತಾ, ಸ್ವಲ್ಪ ಬಿಸಿ ಆಗಲಿ ಅಷ್ಟೇ ಸಾಕು. ಅದಲ್ಲಿಗೆ ಇಡಿ, ಉಗುರು ಬೆಚ್ಚ ಬಿಸಿ ಇದ್ದರೆ ಸಾಕು. ಒಂದು ಮಿಕ್ಸಿ ಜಾರಿಗೆ ಇದು ಬನಾನ ಫ್ರಿಜ್ಜಲ್ಲಿಂದ ತೆಗೆದದ್ದು ನಾನು ಕಟ್ ಮಾಡಿ ಈಗ ನಾನು ಮಿಕ್ಸಿ ಜಾರಿಗೆ ಹಾಕಿದೆ. ಆದ ನಂತರ ಒಂದು ಏಲಕ್ಕಿ ಹಾಕಿದೆ, ಬೇಕಿಂಗ್ ಸೋಡಾ ಮತ್ತು ಸ್ವಲ್ಪ ಉಪ್ಪು, ನಂತರ ಒಂದು 2-3 ಸ್ಪೂನು ಕರ್ಡ್ ಹಾಕಿದೆ. ಇದು ಕರ್ಡ್ ಹಾಕಿ ನಾವೇನು ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ಬಿಡಬೇಕು. ನಂತರ ಇದಕ್ಕೆ ಸಕ್ಕರೆ ಹಾಕಿ, ಸಕ್ಕರೆ ನೋಡಿ ಹಾಕಿ. ನಾನು 2 ಸ್ಪೂನ್ ಮಾತ್ರ ಹಾಕಿದ್ದು. ಇದು ಬಾಳೆಹಣ್ಣು ತುಂಬ ಸ್ವೀಟ್ ಇದೆ, ಆದ್ದರಿಂದ 2 ಸಾಕು. 2 ಸ್ಪೂನ್ ಹಾಕಿದೆ. ನಿಮಗೆ ಬೇಕಾದ 2-3 ಸ್ಪೂನ್ ಹಾಕಿಕೊಳ್ಳಿ. ಮತ್ತು ನೀರಂತ ಹಾಕಬೇಡಿ. ಇದನ್ನು ಪೇಸ್ಟ್ ಮಾಡಿ. ಈಗ ಏನು ಮಾಡಿದೆ ಅಂದರೆ, ಆಗ ಸ್ವಲ್ಪ ಬಿಸಿ ಮಾಡಿದೆ, ಎಣ್ಣೆ ಬಿಸಿ ಮಾಡಿಟ್ಟಿದ್ರಲ್ಲ, ಆ ಎಣ್ಣೆಯನ್ನು ಈ ಬ್ಯಾಟರಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡಿದ ನಂತರ ನಾನೊಂದು 2 ಗ್ಲಾಸ್ ಮೈದಾ ತಗೊಂಡಿದ್ದೇನೆ. ನೀವು ಬೇಕಾದರೆ ಗೋಧಿ ಹಿಟ್ಟು ತಗೊಳ್ಬೋದು, ಬಟ್ ಬೆಟರ್ ನಾನು ಮೈದಾ ಅಂತ ಎಣಿಸ್ತೇನೆ. 1 ಗ್ಲಾಸ್ ಹಾಕ್ತೇನೆ. ಈಗ ಹಾಕಿ ನೋಡಿ, ಸ್ವಲ್ಪ ಇಷ್ಟು ಬೇಕಂತ ನೋಡ್ತೇನೆ. ಮತ್ತೊಂದು ನಾನು 2 ಗ್ಲಾಸ್ ಹಾಕಿದೆ, ಸ್ವಲ್ಪ ಇದಕ್ಕೆ ಬೇಕಾಗಿತ್ತು, ನೀರು ಕನ್ಸಿಸ್ಟೆನ್ಸಿ ಸ್ವಲ್ಪ ಜಾಸ್ತಿ ಇತ್ತು. ಆನಂತರ ಇದಕ್ಕೆ ಮೈದಾ 2 ಗ್ಲಾಸ್ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ. ತುಂಬ ಜನ ಎಣಿಸ್ತಾರೆ ಮೈದಾ ಒಳ್ಳೆಯದಲ್ಲ ಅಂತ. ಅಂದರೆ ಯಾವಾಗಲೂ ಒಮ್ಮೆ ತಿಂದರೆ ಏನಾಗಲಿಕ್ಕಿಲ್ಲ, ನಾವು ಮನೆಯಲ್ಲೇ ಮಾಡೋದಲ್ಲ, ಹೊರಗಿದ್ದು ಎಷ್ಟೋ ತಿಂತೇವೆ. ಇದು ಸೊ ಯಾವಾಗಲೂ ಒಮ್ಮೆ ತಿಂದರೆ ಏನಾಗಲಿಕ್ಕಿಲ್ಲ. ಬೇಕಾದರೆ ಇದಕ್ಕೆ ಗೋಧಿ ಹಿಟ್ಟು ಹಾಕಿ ಮಾಡಿ ನೀವು. ನಾನು ಮೈದಾವೇ ಹಾಕಿ ಮಾಡಿದೆ. ಸ್ವಲ್ಪ ಇದನ್ನು ನೋಡಿ ಆದ ನಂತರ ಇಡಿ, ಒಂದು ತುಂಬ ಹೊತ್ತು ಇಟ್ಟರೆ ಒಳ್ಳೆಯದು. ನಾನೊಂದು 2 ಗಂಟೆ ಇಟ್ಟಿದ್ದೇನೆ ಅಷ್ಟೇ. ಮತ್ತು ಸ್ವಲ್ಪ ಇದಕ್ಕೆ ಜೀರ ಹಾಕಿದ ನಂತರ ಇದನ್ನು ಕೈಯಿಂದನೇ ತಡ್ತಿದ್ದೇನೆ. ಇದಕ್ಕೆ ಲಟ್ಟಣಿಗೆ ಯೂಸ್ ಮಾಡಲಿಲ್ಲ, ಕೈಯಿಂದನೇ ತಟ್ಟಿ ಮಾಡ್ತಾ ಇದ್ದೇನೆ. ಅದ ನಂತರ ಇದನ್ನು ಎಣ್ಣೆಗೆ ಹಾಕಿ ಫ್ರೈ ಮಾಡಿ. ತುಂಬ ಚೆಂದ ಆಗ್ತದೆ, ತುಂಬ ಒಳ್ಳೆಯದಾಗ್ತದೆ, ಟೇಸ್ಟಿ ಆಗ್ತದೆ. ಒಮ್ಮೆ ಟ್ರೈ ಮಾಡಿ. ಇನ್ನೊಂದು ನಾನು ಲಟ್ಟಣಿಗೆ ಯೂಸ್ ಮಾಡಿದ್ದು, ಅದು ಕೂಡ ಒಳ್ಳೆಯದಾಗ್ತದೆ. ನನಗೆ ಆ್ಯಕ್ಚುಲಿ ಲಟ್ಟಣಿಗೆ ಕೂಡ ಈಸಿ ಆಗ್ತದೆ, ಇದು ಕೂಡ ಒಳ್ಳೆಯದಾಗ್ತದೆ. ಅದರಿಂದ ಪ್ರಾಬ್ಲಮ್ ಆಗಲಿಲ್ಲ. ನಾನು 2 ಮಾಡಿದೆ. 2 ನೋಡಿ, ಒಂದು ಫಸ್ಟ್ ಇದು ನಾನು ಮಾಡಿದ ಕೈಯಲ್ಲಿ, ಅದಕ್ಕೆ ಲಟ್ಟಣಿಗೆ ಯೂಸ್ ಮಾಡಲಿಲ್ಲ. ಸೆಕೆಂಡ್ ಇದು ಲಟ್ಟಣಿಗೆ ಯೂಸ್ ಮಾಡಿದ್ದು. ಅದ ನಂತರ ಒಂದು 2-3 ಮಾಡಿದೆ. ಗ್ಯಾಸ್ ಮಾತ್ರ ಮೀಡಿಯಮಲ್ಲಿರಲಿ, ತುಂಬ ಜೋರು ಕೂಡ ಬೇಡ, ಸಣ್ಣದು ಕೂಡ ಇಡಬೇಡಿ, ಮೀಡಿಯಮಲ್ಲಿ ಇಟ್ಟು ಮಾಡಿ. ನೋಡಿ, ಒಂದು 2-3 ಮಾಡಿದೆ. ನೋಡಿ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ನೋಡಿ ಹೇಗೆ ಬಂದಿದೆ ಅಂತ. ತುಂಬ ಟೇಸ್ಟಿಯಾಗಿತ್ತು, ಎಲ್ಲ ಕರೆಕ್ಟಾಗಿತ್ತು. ನಾನು ಮಾಡಿದ ರೀತಿಯೆಲ್ಲ ನನಗೆ ಖುಷಿಯಾಗಿತ್ತು. ಇಷ್ಟೇ ನಾನು ಮಾಡಿದ್ದು ಕರೆಕ್ಟಾಗಿತ್ತು. ನಾನು ಎಂಥ ಇಂಗ್ರೀಡಿಯೆಂಟ್ ಹಾಕಿದ್ದೇನೆ ಅದಕ್ಕೆ ಸರಿಯಾಗಿ ಬಂದಿದೆ. ಹಾಗೆಯೇ ಎಲ್ಲ ಮಾಡಿ ಒಂದು 5 ನಿಮಿಷದೆಲ್ಲ ಖಾಲಿ ಆಗಿತ್ತು. ಅಷ್ಟು ಟೇಸ್ಟಾಗಿತ್ತು ಅಂತ ಗೊತ್ತಿಲ್ಲ, ಒಳ್ಳೆಯದಾಗಿತ್ತಂತೆ. ಮತ್ತು ಸಂಜೆ ಎಂತ ಮಾಡಿದ್ದೆ, ಮಗುವಿಗೆ ಒಂದು ಮದ್ದು ಮಾಡಲಿಕ್ಕಿತ್ತು. ಅದು ಮಗು ಇದ್ದವರು ಸ್ವಲ್ಪ ನೋಡಿ, ಇಲ್ಲದ್ರೆ ಬೇಡ, ಸ್ಕಿಪ್ ಮಾಡಿ ವಿಡಿಯೋನ. ಇದಕ್ಕೆ ಸ್ವಲ್ಪ ಓಮ ಉಂಟಲ್ಲ, ಅಜ್ವಾನ, ಅದನ್ನು ಹಾಕಿ ಸ್ವಲ್ಪ ಅದು ಫ್ರೈ ಅಂದರೆ ಅದು ಕಲರ್ ಚೇಂಜ್ ಬರಬೇಕು, ಅಷ್ಟೊಂದು ಫ್ರೈ ಮಾಡಿ. ನಂತರ ಇದಕ್ಕೆ ಬೆಳ್ಳುಳ್ಳಿ ಮತ್ತು 1 ಇಲ್ಲದ್ರೆ 2 ಕಾಳು ಮೆಣಸು ಹಾಕಿದ್ದು ನಾನು. ನಂತರ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಇದನ್ನು ಕರೆಕ್ಟ್ ಕುದಿಲಿಕ್ಕೆ ಬಿಡಬೇಕು. ಮತ್ತು ಆಗ ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಮತ್ತು ಇದು ಪೆಪ್ಪರ್, ಅದನ್ನು ಇದಕ್ಕೆ ಹಾಕಿ ಇದು ಕರೆಕ್ಟ್ ಕುದಿ ಬರಬೇಕು. ಇದು ಅರ್ಧ ಗ್ಲಾಸ್ ನೀರು ಇರ್ತದಲ್ಲ, ಇದು ಅರ್ಧ ಗ್ಲಾಸ್ ನೀರಿದ್ದು ಒಂದು ತೋರಿಸ್ತೇನೆ ನೋಡಿ. ಒಂದು 5 ಸ್ಪೂನ್ ಆಗುವಷ್ಟು, 5-6 ಸ್ಪೂನ್ ಆಗುವಷ್ಟು ಬಂದರೆ ಸಾಕು. ಅದಕ್ಕೆ ಮತ್ತೆ ಅಮ್ಮ ಒಂದು ಸ್ವಲ್ಪ ಅಜ್ವೈನ್ ಓಮ ಹಾಕಿದ್ರು ನೋಡಿ ಇದರಲ್ಲಿ. ನಂತರ ಇದು ಕರೆಕ್ಟ್ ಕುದಿ ಬರಬೇಕು. ಎಷ್ಟು ಕುದಿ ಬರ್ತದೆ ನೋಡಿ, ಎಷ್ಟು ಅರ್ಧ ಗ್ಲಾಸ್ ಇದ್ದ ನೀರು ಕುದಿ ಬಂದು ಎಷ್ಟು ಇಳಿತದೆ ನೋಡಿ, ಅಷ್ಟು ಬರಬೇಕು. ನಂತರ ತಗೊಂಡದ್ದು ಚಿನ್ನೆ ಮಾತ್ರೆ ಅಂದರೆ ಇದು ನಮ್ಮ ಊರಿಂದ ಬರುವಾಗ ತಗೊಂಡು ಬಂದದ್ದು. ಇದೊಂದು 2 ಹಾಕಿದ್ರು ಅಮ್ಮ. ಮತ್ತು ಅದು ಕಷಾಯದ ನೀರುಂಟಲ್ಲ ಅದನ್ನು ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಬೇಕು. ಅದು ಬ್ಲ್ಯಾಕ್ ಕಲರ್ ಬರ್ತಲ್ಲ ಅಲ್ಲಿ ತನಕ. ಅಮ್ಮ ಹೇಳ್ತಿದ್ರು ಮೊದಲಿದ್ದು ಚಿನ್ನೆ ಮಾತ್ರೆ ತುಂಬ ಖಾರ ಇತ್ತು, ಒಳ್ಳೆ ಟೇಸ್ಟ್
ಅಂದರೆ ಮಕ್ಕಳಿಗೆ ಅಷ್ಟೇ ಸಾಕಾಗ್ತಿತ್ತು. ಈಗ ಅದು ಅಷ್ಟೇನು ಪವರ್ ಇಲ್ಲ ಅಂತೆ, ಅದಕ್ಕಾಗಿ ಅವರು ಒಂದು ಇದು ಪೆಪ್ಪರ್ ಹಾಕಿದ್ದು, ಸ್ವಲ್ಪ ಖಾರ ಬರಲಿ ಅಂತ ಪೆಪ್ಪರ್ ಹಾಕಿದ್ದು. ಇದನ್ನೇನು ಅಂತ ಮಿಕ್ಸ್ ಮಾಡಿ ನಂತರ ಒಂದು ಸ್ಪೂನಿಗೆ ಹಾಕಿ, ಎಷ್ಟು ನೋಡಿ ಅಷ್ಟು ಅದ ಬೇಕು ಅಷ್ಟು ಹಾಕಿ ಒಂದು ಸ್ಪೂನಿಗೆ ಹಾಕಿ ಮಗುವಿಗೆ ಕೊಡಬೇಕು. ಇದು ಅಮ್ಮ ವಾರಕ್ಕೆ ಒಮ್ಮೆ ಕೊಡ್ತಾರೆ. ನೀವೇನಾದರೂ ಕೊಡಬೇಕಾದ್ರೆ ಇದು ಮಾತ್ರೆಯನ್ನು ನೋಡಿ ಕೊಡಿ, ಅಂದರೆ ಎಷ್ಟು ಕೊಡಬೇಕು ಅಂತ ಹೇಳಿ ನೋಡಿ. ಮನೇಲಿ ಹಿರಿಯರಿದ್ದರೆ ಅವ್ರ ಹತ್ರ ಕೇಳಿ ಕೊಡಿ ಅವಕ್ಕೆ. ಮತ್ತು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು ಟೊಮೆಟೊ ರೈಸ್, ಅದಕ್ಕೊಂದು ಚಟ್ನಿ ಮಾಡಿದ್ದು ಅಷ್ಟೇ ಊಟ ಮಧ್ಯಾಹ್ನದ್ದು. ನಂತರ ಸಂಜೆ ನಾವು ಹೋದದ್ದು ಬೀಚ್ ಸೈಡಿಗೆ, ನಾನು ಮತ್ತು ಹಸ್ಬೆಂಡ್. 3-4 ದಿವಸ ಆಯಿತು ಮಳೆಯಲ್ಲಿ. ಇಲ್ಲಿ ಮಳೆ ನೋಡಿದರೆ ನಾನು ಜೀವಮಾನದಲ್ಲಿ ನೋಡಲಿಲ್ಲ ದುಬೈಯಲ್ಲಿ ಇಷ್ಟು ಮಳೆ ಬಂದದ್ದು. ಅಷ್ಟು ಮಳೆ ಆದರೂ ಪರವಾಗಿಲ್ಲ, ಗಾಳಿ ಅಂತೂ ಅದು ಹೇಳುವಾಗೇನಿಲ್ಲ, ಹಾಗೆ ಇತ್ತು ಗಾಳಿ. ಅದು 4 ದಿವಸ ಹಸ್ಬೆಂಡ್ ರಜೆ ಇತ್ತು. ಆನಂತರ ಎಷ್ಟು ಕೂತ್ಕೊಳ್ಳೋದು ಮನೆಯಲ್ಲಿ ಅಂತ ಇಲ್ಲಿ ಸ್ವಲ್ಪ ಬೀಚ್ ಸೈಡಿಗೆ ಹೋಗುವ ಅಂತ ಮಗು ಕರ್ಕೊಂಡು ಹೋದ್ವಿ. ಹೋಗುವನೇ ಬೇಡ ಅಂತ ಎಣಿಸಿತ್ತು, ಅಂದರೆ ಅಷ್ಟು ಗಾಳಿ ಇತ್ತು. ಅಂದರೆ ಮಗುವನ್ನು ಕರ್ಕೊಂಡು ಹೋಗುವ ಅಂತ, ಅವನಿಗೆ ಕೂಡ ಬೋರ್ ಆಗ್ತದಲ್ಲ, ಎಲ್ಲಿ ಕರ್ಕೊಂಡು ಹೋಗಲಿಲ್ಲ. ಈಗ ಮಳೆಯೆಲ್ಲ ಕ್ಲೈಮೇಟ್ ಚೇಂಜ್ ಆಗ್ತಾನೇ ಉಂಟು. ಲಾಸ್ಟ್ ವೀಕು ಕೋಲ್ಡ್ ಆಗಿತ್ತು ಅವನಿಗೆ, ಹಾಗೆ ಕರ್ಕೊಂಡು ಹೋಗ್ಲಿಕ್ಕೆ ನೋಡಿ ಎಷ್ಟು ಗಾಳಿ ಉಂಟಂತ ಕರ್ಕೊಂಡು ಹೋಗ್ಲಿಕ್ಕೆ ಹೆದರಿಕೆ ಆಗಿದೆ. ಅವನು ಉಲ್ಟಾ ಇಟ್ಕೊಂಡು ಕರ್ಕೊಂಡು ಹೋದ್ವಿ. ಸ್ವಲ್ಪ ಅರ್ಧ ತನಕ ಹೋಗುವ ಮತ್ತು ರಿಟರ್ನ್ ಬಂದ್ವಿ ನಾವು, ಹಾಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ. ಮತ್ತು ಅಲ್ಲಿ ಊರಲ್ಲೆಲ್ಲ ಗ್ಯಾಸ್ ಇದೆಲ್ಲ ತುಂಬ ಪ್ರಾಬ್ಲಮ್ ಆಗ್ತಾ ಉಂಟಲ್ಲ, ಎಕನಾಮಿಕ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು, ಫುಲ್ಲು ಪ್ರಾಬ್ಲಮ್ ಆಗ್ತಾ ಉಂಟು. ಮತ್ತು ಅಲ್ಲಿ ಕೇಳ್ತಾ ಒಂದು ಮನೆಗೆ ಎಷ್ಟು ಗ್ಯಾಸ್, ಒಂದು ತಿಂಗಳಿಗೆ ಮೊದಲು ತಿಂಗಳಿಗೆ ಗ್ಯಾಸ್ ತಗೊಳ್ತಿದ್ರು, ಈಗ ಗ್ಯಾಸ್ ಅಂತ ಎಂತ ಇಲ್ಲ. ಅದನ್ನು ಆರ್ಡ್ರ್ ಬುಕ್ ಮಾಡಿ ಬರುವಾಗವೇ ಎಷ್ಟು ಟೈಮ್ ಆಗ್ತಂತ ಯಾರಿಗೆ ಗೊತ್ತಾಗ್ತಿಲ್ಲ, ಅಷ್ಟಾಗ್ತಾ ಉಂಟು ಈಗದು ಪರಿಸ್ಥಿತಿ. ಇಲ್ಲಿ ವೆಜಿಟೇಬಲ್ ರೇಟ್ ಕೇಳುವಾಗ ತಗೊಳ್ಳೋದು ಬೇಡ ಆಗ್ತಾ ಉಂಟು. ಇಲ್ಲಿ ತೆಂಗಿನಕಾಯಿ ಇಲ್ಲವೇ ಇಲ್ಲ, ಹಾಗೆ ಆಗಿದೆ ಪರಿಸ್ಥಿತಿ. ಒಂದು 2-3 ಮಾಲಿಗೆ ಹೋದ್ರು ಮೊನ್ನೆ ಹಸ್ಬೆಂಡ್, ಅಲ್ಲಿ ಒಂದು ಮಾಲಲ್ಲಿ ಇತ್ತಂತೆ. ಒಂದು ತೆಂಗಿನಕಾಯಿ ರೇಟ್ ನೋಡಿದ್ರೆ 180, 150, 200 ಹಾಗೆ ಬರ್ತದೆ. ಆ ಥರ ಆಗಿದೆ ರೇಟ್. ಮತ್ತು ನಾವು ಎಂತ ತಗೊಂಡು ಅದು ಕೂಡ ಇಲ್ಲ, ಹಣ ಇದ್ದರೂ ಕೂಡ ತಗೊಳ್ಳಿಕ್ಕೆ ಇಲ್ಲ, ಥಿಂಗ್ಸ್ ಇಲ್ಲ, ಹಾಗೆ ಆಗಿದೆ. ಎಲ್ಲ ಕರೆಕ್ಟ್ ಆಗಬೇಕು, ದೇವರ ಹತ್ರ ಕೇಳೋದು ಎಲ್ಲ ಕರೆಕ್ಟ್ ಆಗಲಿ. ಎಲ್ಲ ಪ್ರಾಬ್ಲಮ್ ಎಲ್ಲ ದೇಶದ್ದು ಕೂಡ ಕರೆಕ್ಟ್ ಆಗಬೇಕು ಅಷ್ಟೇ ಹೇಳೋದು. ಈಗ ಪುನಃ ಫ್ಲೈಟಿದ್ದು ಪ್ರಾಬ್ಲಮ್, ಹಾಗೆ ಹೋಗಲಿಕ್ಕೆ ಈಚೆ ಬರಲಿಕ್ಕಿಲ್ಲ. ಒಂದು ಟೈಮ್ ಬುಕ್ ಮಾಡಿದರೆ ಅದು ಕ್ಯಾನ್ಸಲ್ ಆಗ್ತದೆ, ಹಾಗೆ ತುಂಬ ಕಷ್ಟ. ಏನು ಮಾಡೋದು, ಎಲ್ಲ ಪರಿಸ್ಥಿತಿ ಎಲ್ಲ ನಾವು ಹ್ಯಾಂಡ್ಲ್ ಮಾಡ್ತಾ ಇರಬೇಕು ಅಷ್ಟೇ. ಇಲ್ಲಿ ರೋಡ್ ಸೈಡಲ್ಲಿ ನೋಡ್ತಾ ಇದ್ರಲ್ಲಿ ಹೋಟೆಲೆಲ್ಲ ಕಾಣ್ತಾ ಉಂಟು ನೋಡಿ, ಇದೆಲ್ಲ ಕ್ಲೋಸ್ ಮಾಡಿದರೆ ಯಾಕೆಂತ ಗೊತ್ತಿಲ್ಲ. ಮೊನ್ನೆ ಗಾಳಿಗೆ ಗ್ಲಾಸ್ ಎಲ್ಲ ಬಿದ್ದಿದೇನಾ, ಆ ಥರ ಗಾಳಿ ಇತ್ತು. ಅಂದರೆ ಇದೆಲ್ಲ ಸಮುದ್ರ ಅಲ್ಲ, ಈ ಸೈಡಲ್ಲಿ ಗಾಳಿ ತುಂಬ ಇರ್ತದಲ್ಲ, ಮೇ ಬಿ ಹಾಗೆ ಏನೋ ಫುಲ್ಲು ಗ್ಲಾಸ್ ಎಲ್ಲ ಒಡೆದು ಅಲ್ಲಿ ನೋಡಿ ಹೋಗ್ಲಿಕ್ಕೆ ಕೂಡ, ಆ ಸೈಡಲ್ಲಿ ಹೋಗ್ಲಿಕ್ಕೆ ಕೂಡ ಇಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನೋಡಿ, ಅಲ್ಲೆಲ್ಲ ಹೋಗ್ಲಿಕ್ಕಿಲ್ಲ. ಆದರೂ ನಾವು ಸ್ವಲ್ಪ ಹೋಗಿ ಸೈಡಲ್ಲಿ ಬೇಗ ಹೋಗಿ ಮಗುವನ್ನು ಕರ್ಕೊಂಡು ಹೋದ್ವಿ. ನಂತರ ಇದು ಈ ಲೈನ್ ಕ್ರಾಸ್ ಮಾಡಿ ಆ ಸೈಡ್ಗೆ ಹೋಗಬೇಕು. ಈಗ ಬೀಚ್ ಸೈಡ್ ನೋಡುವಾಗ ಎಣಿಸ್ತದೆ ಹೋಗಬೇಕು ಅಂತ, ಬಟ್ ಈಗ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಅಂದರೆ ತುಂಬ ಚೆಂದ ಮಾಡಿದ್ದಾರೆ, ಮುಂಚೆಲ್ಲ ಈಗಿರಲಿಲ್ಲ, ಸೀ ವಾಕ್ ಮಾಡಿದ್ದಾರೆ, ತುಂಬ ಖುಷಿ ಆಗ್ತದೆ ನೋಡಲಿಕ್ಕೆ. ನಂತರ ಸ್ವಲ್ಪ ಮುಂದೆ ಹೋದ್ವಿ ಅಷ್ಟೇ, ಮತ್ತು ಗಾಳಿ ಹೋಗಲಿಕ್ಕೇ ಆಗಲಿಲ್ಲ, ಬೇಡ ರಿಸ್ಕ್ ಯಾಕೆ, ಮಗು ಉಂಟಲ್ಲ ನಾವಾದರೂ ಪರವಾಗಿಲ್ಲ ಅಂತ ಮತ್ತು ಅಲ್ಲಿಂದ ರಿಟರ್ನ್ ಬಂದ್ವಿ. ಮತ್ತು ನನ್ನ ವಿಡಿಯೋ ನೋಡಿ ತುಂಬ ಜನ ಕಮೆಂಟ್ ಮಾಡಿದಿರಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿದ್ದೀರಿ, ಲೈಕ್ ಕೊಟ್ಟಿದ್ದೀರಿ. ತುಂಬ ಖುಷಿ ಆಗ್ತದೆ, ಹೀಗೇನೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೇನೆ. ಹಾಗೂ ನನ್ನ ಪ್ರೀತಿಯ ಫ್ರೆಂಡ್ಸ್ ಎಲ್ಲರಿಗೆ ಇಲ್ಲಿಂದ ಬಾಯ್ ಹೇಳ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.